ಇದೊಂದು ದಂತಕತೆ. ಯಾವಾಗೆಲ್ಲ ಮನುಷ್ಯ ಅಧರ್ಮದ ಕಡೆಗೆ ಸಾಗ್ತಾನೋ ಆಗೆಲ್ಲ ಧರ್ಮನ ಕಾಪಾಡೋಕೆ ಈಶ್ವರ ದೇವರು ಗಣಗಳನ್ನ ಕಳಿಸ್ತಾನೆ ಇರ್ತಾರಂತೆ. ಎಂಥ ಸಾಲುಗಳಲ್ಲ. ಇದನ್ನ ನಾನ್ ನೋಡಿದ್ದು ಕಾಂತಾರ ಚಾಪ್ಟರ್ 1 ಟ್ರೈಲರ್. ಅದನ್ನ ನೋಡಿದ್ಮೇಲಂತೂ ಗೋಸ್ ಬಂಪ್ಸ್ ಬರೋದಂತೂ ಗ್ಯಾರಂಟಿ ಅಂತಾನೆ ಅನ್ಕೊಳ್ಳಿ. ತುಂಬಾನೇ ಚೆನ್ನಾಗಿದೆ. ಟ್ರೈಲರೇ ಈ ತರ ಇದೆ ಅಂದ್ರೆ ಇನ್ ಮೂವಿ ಹೇಗಿರಲ್ಲ. ಆಕ್ಚುಲಿ ಟ್ರೈಲರ್ನ ಲಾಂಚ್ ಮಾಡೋದು ಬಂದು ತೆಲುಗಲ್ಲಿ ಪ್ರಭಾಸ್ ಸರ್ ಆದರೆ, ತಮಿಳಲ್ಲಿ ಶಿವಕಾರ್ತಿಕೇಯನ್ ಅವರು, ಮಲಯಾಳಮಲ್ಲಿ ಪೃಥ್ವಿರಾಜ್ ಸರ್ ಅವರು, ಇನ್ನು ಹಿಂದಿನಲ್ಲಿ ಋತಿಕ್ ರೋಷನ್ ಸರ್ ಅವರು, ಕನ್ನಡದಲ್ಲಿ ಕನ್ನಡ ಜನತೆ. ನಾನೇನು ಅಂದ್ಕೊಂಡಿದ್ದೆ, ಮೇ ಬಿ ಒಂದು ಊರಲ್ಲಿ ಹೋಗಿ ಸ್ವಲ್ಪ ಜನಗಳನ್ನ ಸ್ಟೇಜ್ ಮೇಲೆ ಕರೆದು ಟ್ರೈಲರ್ ಲಾಂಚ್ ಮಾಡ್ಬೋದೇನೋ ಅನ್ನೋ ಥರ ಥಾಟ್ಸ್ ಇತ್ತು. ಬಟ್ ಇವ್ರು ಫುಲ್ಲಿ ಟೋಟಲಿ ಡಿಫ್ರೆಂಟ್. ಈ ಇಮೇಜಲ್ಲಿ ಟ್ರೈಲರ್ ಲಾಂಚ್ಡ್ ಬೈ ವಿದ್ಯಾ ನೀಲು ಅಂತ ಇದೆ ಅಲ್ಲ, ಇದು ನಾನು ಹೇಗೆ ಮಾಡಿದೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ವಿದ್ಯಾ ನೀಲು. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಒಳ್ಳೆ ಕಂಟೆಂಟ್ ಜೊತೆ ನಾನು ನಿಮಗೆ ಸಿಗ್ತಾನೆ ಇರ್ತೀನಿ. ಕನ್ನಡ ಸಿನಿಮಾದಲ್ಲಿ ಮತ್ತೆ ಒಂದು ಹೊಸ ಅಧ್ಯಾಯ ಆರಂಭವಾಗ್ತಾ ಇದೆ. ಕಾಂತಾರ ಚಾಪ್ಟರ್ 1 ಟ್ರೈಲರ್ ಎಲ್ಲರ ಮನ ಗೆಲ್ಲೋ ಥರ ಅನಿಸ್ತಾ ಇದೆ. ಕಾಂತಾರ ಚಾಪ್ಟರ್ 1 ಟ್ರೈಲರ್ನ ಲಾಂಚಿಂಗ್ ಬಂದು ಬೇರೆ ಬೇರೆ ಭಾಷೆಗಳಲ್ಲಿ ಸ್ಟಾರ್ಗಳೇ ಇದ್ರು, ಕನ್ನಡದಲ್ಲಿ ಕನ್ನಡ ಜನತೆ ಅಂತಾನೆ ಹೇಳಿದ್ರು. ಇದು ತುಂಬ ಒಳ್ಳೆಯ ವಿಷಯ. ಕನ್ನಡ ಜನತೆಗೆ ಪ್ರಾಮುಖ್ಯತೆ ಕೊಟ್ಟಿದ್ದು ತುಂಬಾನೇ ಖುಷಿ ಆಯಿತು ಅಂತಾನೆ ಹೇಳ್ಬೋದು. ಇನ್ನು ಈ ಮೂವಿನ ಡೈರೆಕ್ಷನ್ ಮತ್ತು ರೈಟಿಂಗ್ ಬಂದು ರಿಷಬ್ ಶೆಟ್ಟಿ ಸರ್ ಅವ್ರು ಮಾಡಿದ್ದಾರೆ. ಪ್ರೊಡ್ಯೂಸ್ಡ್ ಬೈ ವಿಜಯ್ ಕಿರಗುಂದ ಚಲುವೇಗೌಡ ಅವರು. ಪ್ರೊಡಕ್ಷನ್ ಕಂಪನಿ ಬಂದು ಹೊಂಬಾಳೆ ಫಿಲಮ್ಸ್. ಇನ್ನು ಕಾಸ್ಟಿಂಗ್ ವಿಚಾರಕ್ಕೆ ಬರೋದಾದ್ರೆ ರಿಷಬ್ ಶೆಟ್ಟಿ ಸರ್, ರುಕ್ಮಿಣಿ ವಸಂತ್ ಅವರು, ಜಯರಾಮ್ ಅವರು, ಗುಲ್ಶನ್ ದೇವಯ್ಯ ಅವರು. ಎಡಿಟಿಂಗ್ ಬೈ ಸುರೇಶ್ ಮಲ್ಲಯ್ಯ ಅವರು. ಸಿನಿಮಾಟೋಗ್ರಫಿ ಬಂದು ಅರವಿಂದ್ ಕಶ್ಯಪ ಅವರು. ಇನ್ನು ಮ್ಯೂಸಿಕ್ ಬೈ ಬಿ ಅಂಜನೀಶ್ ಲೋಕನಾಥ್ ಅವರು. ಕಾಂತಾರ 2 ಬಜೆಟ್ ಬಂದು 14 ಕ್ರೋರ್ ಆಗಿತ್ತು. 400 to 450 ಕ್ರೋರ್ ಕಲೆಕ್ಷನ್ ಮಾಡಿತ್ತು. ಕಾಂತಾರ ಚಾಪ್ಟರ್ 1 ಬಜೆಟ್ 125 ಕ್ರೋರ್ ಅಂತ ಹೇಳ್ತಾ ಇದ್ದಾರೆ. ಇದು ಬರೀ ಸಿನಿಮಾ ಅಷ್ಟೇ ಅಲ್ಲ, ಇದು ಬಂದು ತುಳುನಾಡಿನ ದೈವಾರಾಧನೆ ಬಗ್ಗೆ, ಜೊತೆಗೆ ನಮ್ಮ ಕಲ್ಚರ್, ನಂಬಿಕೆ ಎಲ್ಲ ಸೇರಿ ಒಂದು ಒಳ್ಳೆ ಮೂವಿಯಾಗಿ ಮೂಡ್ ಬಂದಿದೆ. ಸೊ ನಾನಂತೂ ತುಂಬಾ ವೆಯ್ಟ್ ಮಾಡ್ತಾ ಇದ್ದೀನಿ ಕಾಂತಾರ ಚಾಪ್ಟರ್ 1 ಮೂವಿನ ನೋಡೋಕ್ಕೆ. ನಾನು ಒಬ್ಳೇ ಅಲ್ಲ ಅಂತ ಗೊತ್ತು, ತುಂಬ ಜನ ಆಲ್ರೆಡಿ ವೆಯ್ಟಿಂಗ್ ಅಂತಲೇ ಗೊತ್ತು. ಟ್ರೈಲರ್ ಹೈಲೈಟ್ಸಲ್ಲಿ ರಿಷಬ್ ಶೆಟ್ಟಿ ಸರ್ ಅವರ ಪವರ್ಫುಲ್ ಆ್ಯಕ್ಷನ್, ಸ್ಕ್ರೀನ್ ಪ್ರೆಸೆನ್ಸ್ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಬಂದಿದೆ. ಇನ್ನು ವಿಜುವಲ್ ಎಫೆಕ್ಟ್ಸ್, ಮೈಥಾಲಜಿ ಫೀಲ್ ತುಂಬಾ ರಾಯಲ್ ಆಗಿ ತೋರಿಸ್ತಾ ಇದ್ದಾರೆ. BGM ಹೇಳಬೇಕು ಅಂದರೆ ಈ ಮೂವಿನಲ್ಲಿ ನಿಜವಾಗ್ಲೂ BGM ತುಂಬಾ ಹೈಲೈಟ್ ಆಗಿರುತ್ತೆ. ನನಗೆ ಟ್ರೈಲರ್ ನೋಡಿದ್ರೆ ಏನು ಅನ್ನಿಸ್ತಾ ಇದೆ ಅಂದರೆ, ಗುಳಿಕಾ ದೇವರು ಜೊತೆಗೆ ಪಂಜುರ್ಲಿ ದೇವ್ರ ಜೊತೆ ಬೇರೆ ಈಶ್ವರ ದೇವರು ಮತ್ತು ಇನ್ನೂ ಏನೋ ದೇವ್ರ ಬಗ್ಗೆ ಎಕ್ಸ್ಪ್ಲೋರ್ ಮಾಡಿರ್ಬೋದು ಅಂತ ನನಗೆ ಅನ್ನಿಸ್ತಾ ಇದೆ. ಬಟ್ ಕನ್ಫರ್ಮೇಷನ್ ಇಲ್ಲ. ಸೊ ಇದನ್ನು ಮೂವಿ ನೋಡಿದ್ಮೇಲೆ ಗೊತ್ತಾಗುತ್ತೆ. ಇನ್ನು ಸ್ಟೋರಿ ಟೋನ್ ಬಂದು ಮೈಥಾಲಜಿಕಲ್ ಆ್ಯಂಡ್ ಡಿವೋಷನಲ್ ಜೊತೆಗೆ ಆ್ಯಕ್ಷನ್ ಟಚ್ ಕೂಡ ಇದೆ. VFX ಎಫೆಕ್ಟ್ಸ್ ತುಂಬಾ ಇಂಪ್ರೆಸಿವ್ ಆಗಿದೆ. ಫೈರ್ ಎಫೆಕ್ಟ್ಸ್ ಆಗಿರ್ಬೋದು, ಡಿವೈನ್ ಆರಾ, ಮೈಥಾಲಜಿ, ಆ್ಯಕ್ಷನ್ ಸೀನ್ಸ್ ಪ್ರತಿಯೊಂದು ಮೈಂಡ್ ಬ್ಲೋಯಿಂಗ್ ಅಂತಲೇ ಹೇಳ್ಬೋದು. ಅಷ್ಟು ಸೂಪರಾಗಿ ಕಾಣಿಸ್ತಾ ಇದೆ. ಟ್ರೈಲರೇ ಹೀಗಿದೆ, ಮೂವಿ ಇನ್ಯಾವ ಲೆವೆಲ್ಗಿರಲ್ಲ. ಇನ್ನು ನಾನು ಆಗಲೇ ಹೇಳ್ದಾಗೆ ಟ್ರೈಲರ್ ಲಾಂಚ್ಡ್ ಬೈ ಅಂತ ನಿಮ್ಮ ಹೆಸರು ಹೇಗೆ ಬರೋದು ಅನ್ನೋದನ್ನು ನಾನು ಈಗ ಹೇಳ್ಕೊಡ್ತೀನಿ ನೋಡಿ. ಲಿಂಕು ಡಿಸ್ಕ್ರಿಪ್ಷನಲ್ಲಿದೆ. ಆ ಲಿಂಕ್ನ ಟಚ್ ಮಾಡಿದ್ರೆ ಈ ಒಂದು ಇಂಟರ್ಫೇಸ್ ಬರುತ್ತೆ. ಈ ಇಂಟರ್ಫೇಸ್ ಬಂದಮೇಲೆ ಸ್ಟಾರ್ಟಿಂಗ್ ಇರೋದು ನಿಮ್ಮ ಹೆಸರು ಹಾಕಬೇಕು, ನೆಕ್ಸ್ಟು ಮೊಬೈಲ್ ನಂಬರ್ ಹಾಕಬೇಕು, ಅದರ ನೆಕ್ಸ್ಟ್ ಬಂದಿರೋದು ಇಮೇಲ್ ID ಹಾಕಿ, ಆಮೇಲೆ ಪಿನ್ ಕೋಡ್. ಅದಾದಮೇಲೆ ಅಲ್ಲಿ ನಿಮಗೊಂದು ಆಪ್ಷನ್ ಕೊಟ್ಟಿದ್ದಾರೆ, ಅದನ್ನು ಟಿಕ್ ಮಾಡಿ. ಅದನ್ನು ಟಿಕ್ ಮಾಡಿದ್ಮೇಲೆ ಸಬ್ಮಿಟ್ ಕೊಟ್ಟರೆ ನಿಮಗೆ ಈ ಒಂದು ಇಂಟರ್ಫೇಸ್ ಬರುತ್ತೆ. ಅಂದರೆ ನಿಮ್ಮ ಹೆಸರು ಬಂದಿದೆ, ಓಕೆನಾ. ಇದನ್ನು ಈಗ ನೀವು ಡೌನ್ಲೋಡ್ ಕೊಡಬೇಕು. ಡೌನ್ಲೋಡ್ ಕೊಟ್ಟಮೇಲೆ ನಿಮ್ಮ ಫೈಲಲ್ಲಿ ಈ ಇಮೇಜು ಬರುತ್ತೆ ನೋಡಿ. ಈ ಥರ ಒಂದು ಪೋಸ್ಟರ್ ಸಿಗುತ್ತೆ. ನೀವು ಇದನ್ನು ನಿಮ್ಮ ಸೋಷಿಯಲ್ ಮೀಡಿಯಾ, ಇನ್ಸ್ಟಾಗ್ರಾಮ್, ವಾಟ್ಸಪ್ ಎಲ್ಲಿ ಬೇಕಾದರೂ ಹಾಕೋಬೋದು. ಇನ್ಸ್ಟಾಗ್ರಾಮ್ ಅಥವಾ ವಾಟ್ಸಪ್ಪಲ್ಲಿ ನೀವು ಈಗ ಸಾಂಗ್ ಕೂಡ ಆ್ಯಡ್ ಮಾಡ್ಕೊಂಡು ಹಾಕೋಬೋದು. ಸೊ ಗೊತ್ತಾಯ್ತಲ್ಲ ಇದು ಹೇಗೆ ಮಾಡೋದು ಅಂತ. ಟ್ರೈಲರಲ್ಲಿ ಅಷ್ಟಾಗಿ ಇವರೇನು ಬಿಟ್ಕೊಟ್ಟಿಲ್ಲ. ಸೊ ಮೂವಿನ ನೋಡಲೇಬೇಕು ಅನ್ನೋ ಕ್ಯೂರಿಯಾಸಿಟಿನ ಮಾತ್ರ ಈ ಟ್ರೈಲರ್ ಹುಟ್ಟಾಕೋದಂತೂ ಗ್ಯಾರಂಟಿ. 2 ಅಕ್ಟೋಬರ್ 2025ಗೆ ವರ್ಲ್ಡ್ ವೈಡ್ ರಿಲೀಸ್ ಆಗ್ತಾ ಇದೆ ಕಾಂತಾರ ಚಾಪ್ಟರ್ 1. ಇದೊಂದು ದಂತಕತೆ. ಮಿಸ್ ಮಾಡದೆ ಈ ಮೂವಿನ ಚಿತ್ರಮಂದಿರದಲ್ಲೇ ನೋಡಿ. ಇಲ್ಲಿವರೆಗೂ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ರೋ ತುಂಬ ಹೃದಯದ ಧನ್ಯವಾದಗಳು. ಮತ್ತೆ ಒಳ್ಳೆ ಕಂಟೆಂಟ್ ಜೊತೆ ನಾನು ನಿಮಗೆ ಸಿಗ್ತಾನೆ ಇರ್ತೀನಿ. ನಾನು ನಿಮ್ಮ ಪ್ರೀತಿಯ ವಿದ್ಯಾ ನೀಲು.